ನರಸಿಂಹ ಪುರಾಣ ಸಾರ ಸೃಷ್ಟಿಕಾಂಡ 21ನೆಯ ಅಧ್ಯಾಯ 49 ಮರುತ್ತುಗಳ ಉತ್ಪತ್ತಿ. ಸೂತ ಮುನಿಗಳು ಭಾರದ್ವಾಜರಿಗೆ ಅವರ ಕೋರಿಕೆಯಂತೆ ಮರುತರ ಉತ್ಪತ್ತಿಯನ್ನು ತಿಳಿಸುತ್ತಾರೆ. ಪೂರ್ವಕಾಲದಲ್ಲಿ ನಡೆದ ದೇವಾಸುರ ಯುದ್ಧದಲ್ಲಿ ಇಂದ್ರಾದಿ ದೇವತೆಗಳಿಂದ ದಿತಿಯ ಪುತ್ರರಿಗೆ ಸೋಲುಂಟಾಯಿತು. ಆಗ ದಿತಿಯು ಮಕ್ಕಳನ್ನು ಕಳೆದುಕೊಂಡು ಇಂದ್ರನ ಅಹಂಕಾರವನ್ನು ಅಡಗಿಸುವಂತಹ ಪುತ್ರನನ್ನು ಪಡೆಯಬೇಕೆಂದು ತನ್ನ ಪತಿಯಾದ ಕಶ್ಯಪ ಮುನಿಯನ್ನು ಸೇವಿಸಿದಳು. ಆಗ ಕಶ್ಯಪರು ಅವಳ ತಪಸ್ಸಿಗೆ ಮೆಚ್ಚಿ ಆಕೆಗೆ ಪುತ್ರ ಸಂತಾನವನ್ನು ಕರುಣಿಸಿದರು. ಹಾಗೂ ಆಕೆಗೆ, ಎಲೋ ದಿತಿಯೇ, ನೀನು ಪರಿಶುದ್ಧಳೂ ಪತಿವ್ರತೆಯೂ ಆಗಿದ್ದು 100 ವರ್ಷಗಳ ಕಾಲದವರೆಗೆ ಆ ಗರ್ಭವನ್ನು ಹೊತ್ತುಕೊಂಡಿರು. ನಂತರ ಮಹೇಂದ್ರನ ಗರ್ಭವನ್ನು ನಾಶಗೊಳಿಸುವ ಮಗನು ನಿನಗೆ ಹುಟ್ಟುವನು ಎಂದು ಹೇಳಿದನು. ಆಕೆಯು ಅದಕ್ಕೆ ಸಮ್ಮತಿಸಿದಳು. ಈ ವಿಷಯವನ್ನು ತಿಳಿದ ದೇವೇಂದ್ರನು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ಬಂದು ದಿತಿಯ ಬಳಿ ಇರುತ್ತಿದ್ದನು. ಆಕೆಯಲ್ಲಿ ಏನಾದರೂ ದೋಷವನ್ನು ಕಂಡುಹಿಡಿಯಬೇಕೆಂದು ಸಮಯ ಕಾಯುತ್ತಿದ್ದನು. ಹೀಗೆ ಹೆಚ್ಚು ಕಡಿಮೆ 100 ವರ್ಷ ತುಂಬಲು ಬಂದಾಗ ಅಶುಚಿಯಾದ ದಿತಿಯು ಕಾಲುಗಳನ್ನು ತೊಳೆಯದೆ ಸಂಜೆಯ ವೇಳೆ ಹಾಸಿಗೆಯ ಮೇಲೆ ಮಲಗಿ ನಿದ್ರಿಸತೊಡಗಿದಳು. ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಇಂದ್ರನು ಅವಕಾಶ ಪಡೆದವನು ಆ ದಿತಿಯ ಗರ್ಭವನ್ನು 7 ಭಾಗಗಳಾಗಿ ಕತ್ತರಿಸಿದನು. ಆಗ ಆ ಗರ್ಭವು ಕತ್ತರಿಸಲ್ಪಟ್ಟ ಕಾರಣ ಅಳತೊಡಗಿತು. ಇಂದ್ರನು ಅಳಬೇಡವೆಂದು, ಅಂದರೆ ಮಾರೋದಿ ಹೇಳುತ್ತಾ ಆ 7 ಭಾಗಗಳನ್ನು ಒಂದೊಂದನ್ನು ಮತ್ತೆ 7 ಭಾಗಗಳಾಗಿ ಕತ್ತರಿಸಿದನು. ಹೀಗೆ ಒಟ್ಟು 49 ಭಾಗವಾಗಿ ಆ ಗರ್ಭವು ಹೋಳಾದ ಮರುತ್ತುಗಳೆಲ್ಲ ಜನ್ಮ ತಾಳಿದ್ದನ್ನು ಕುರಿತು ಇಂದ್ರನು ಮರೋಧಿ, ಅಂದರೆ ಅಳಬೇಡಿರೆಂದು ಹೇಳಿದನು. ಈ ಪ್ರಕಾರವಾಗಿ ಹುಟ್ಟಿದ ಇವರು ದೇವೇಂದ್ರನಿಗೆ ಸಹಾಯ ಮಾಡುವ ಮರುತ್ತಗಳೆಂಬ ಹೆಸರಿನ ದೇವತೆಗಳಾದರು. ಹೀಗೆ ಸೂತ ಮುನಿಗಳು ಭಾರದ್ವಾಜರಿಗೆ ದೇವತೆಗಳು, ಅಸುರರು, ಮಾನವರು, ನಾಗರು ಹಾಗೂ ರಾಕ್ಷಸರು ಅಲ್ಲದೆ ಪಂಚಭೂತಗಳು ಇತ್ಯಾದಿಗಳೆಲ್ಲವನ್ನೂ ಭಗವಂತನು ಸೃಷ್ಟಿಸಿದ ಆಖ್ಯಾನಗಳನ್ನು ನಿರೂಪಿಸಿದರು. ಈ ದೇವಾದಿಗಳ ಸೃಷ್ಟಿಯನ್ನು ಯಾರು ಭಕ್ತಿಯಿಂದ ಪಠಿಸುವರೋ ಅಥವಾ ಕೇಳುವರೋ ಅವರು ಶ್ರೀಹರಿಯ ಲೋಕದಲ್ಲಿ ವಾಸಿಸುವರು ಎಂದು ಸೂತ ಮುನಿಗಳು ಭಾರದ್ವಾಜರಿಗೆ ಹೇಳಿದರು. ಶ್ರೀ ನರಸಿಂಹ ಪುರಾಣದಲ್ಲಿ 49 ಮರುತ್ತುಗಳ ಉತ್ಪತ್ತಿ ಎಂಬ 21ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ವಂಶಾನುಚರಿತೆ 22ನೆಯ ಅಧ್ಯಾಯ ಸೂರ್ಯವಂಶದ ಚರಿತ್ರೆ. ಭಾರದ್ವಾಜರ ಪ್ರಾರ್ಥನೆಯಂತೆ ಸೂರ್ಯವಂಶದ ಚರಿತೆಯನ್ನು ಸೂತರು ಅವರಿಗೆ ತಿಳಿಸುತ್ತಾರೆ. ಶ್ರೀ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಮೊದಲು ಬ್ರಹ್ಮನು ಜನಿಸಿದನು. ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಆದಿತ್ಯನೂ ಹುಟ್ಟಿದನು. ಆದಿತ್ಯನಿಂದ ಮನು, ಮನುವಿನಿಂದ ಇಕ್ಷ್ವಾಕು, ಇಕ್ಷ್ವಾಕುವಿನಿಂದ ವಿಕುಕ್ಷಿಯು, ವಿಕುಕ್ಷಿಯಿಂದ ದ್ಯೋತ, ದ್ಯೋತನಿಂದ ವೇನ, ವೇನನಿಂದ ಪೃಥು, ಪೃಥುವಿನಿಂದ ಪೃಥಾಶ್ವನು ಹುಟ್ಟಿದರು. ಪೃಥಾಶ್ವನಿಂದ ಅಸಂಖ್ಯಾತಾಶ್ವನು, ಅವನಿಂದ ಮಾಂಧಾತನು ಜನಿಸಿದರು. ಮಾಂಧಾತನಿಂದ ಪುರುಕುತ್ಸ, ಇವನಿಂದ ದೃಪದ, ಇವನಿಂದ ಅಭಿಶಂಭುವು ಹುಟ್ಟಿದರು. ಇವನಿಂದ ದಾರುಣನು, ದಾರುಣನಿಂದ ಸಗರನು ಹುಟ್ಟಿದರು. ಸಗರನಿಂದ ಹರ್ಯಶ್ವ, ಇವನಿಂದ ಹಾರೀತ, ಹಾರೀತನಿಂದ ರೋಹಿತಾಶ್ವ, ಇವನಿಂದ ಅಂಶುಮಂತ, ಅಂಶುಮಂತನಿಂದ ಭಗೀರಥನು ಜನಿಸಿದನು. ಭಗೀರಥನಿಂದ ಸೌದಾಸ, ಸೌದಾಸನಿಂದ ಶತ್ರುಂದಮ, ಇವನಿಂದ ಅನರಣ, ಅನರಣನಿಂದ ದೀರ್ಘಬಾಹು ಜನಿಸಿದರು. ಅಜನಿಂದ ದಶರಥ, ಇವನಿಂದ ಶ್ರೀರಾಮ, ಶ್ರೀರಾಮನಿಂದ ಲವ, ಲವನಿಂದ ಪದ್ಮ, ಇವನಿಂದ ಅನುಪರ್ಣ, ಅನುಪರ್ಣನಿಂದ ವಸ್ತ್ರಪಾಣಿಯು ಹುಟ್ಟಿದರು. ವಸ್ತ್ರಪಾಣಿಯಿಂದ ಶುದ್ಧೋಧನನು, ಇವನಿಂದ ಬುದ್ಧ ಜನಿಸಿದರು. ಬುದ್ಧನಿಂದ ಸೂರ್ಯವಂಶವು ಕೊನೆಯಾಗುತ್ತದೆ. ಈ ರಾಜರುಗಳೆಲ್ಲ ಪೃಥ್ವಿಯನ್ನು ಧರ್ಮದಿಂದ ರಕ್ಷಿಸಿ ಪ್ರಖ್ಯಾತರಾದರು. ಶ್ರೀ ನರಸಿಂಹ ಪುರಾಣದಲ್ಲಿ ಸೂರ್ಯವಂಶದ ಚರಿತ್ರೆ ಎಂಬ 22ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ವಂಶಾನುಚರಿತೆ 23ನೆಯ ಅಧ್ಯಾಯ ಚಂದ್ರವಂಶದ ಚರಿತ್ರೆ. ಮುಂದೆ ಸೂತ ಮುನಿಗಳು ಭಾರದ್ವಾಜರಿಗೆ ಚಂದ್ರವಂಶದ ವಂಶಾನುಚರಿತೆಯನ್ನು ನಿರೂಪಿಸುತ್ತಾರೆ. ಮೊದಲು ಶ್ರೀಮನ್ನಾರಾಯಣನ ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮನು ಜನಿಸಿದನು. ಬ್ರಹ್ಮನ ಮನಸ್ಸಿನಿಂದ ಮರೀಚಿಯು, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಆದಿತ್ಯ, ಇವನಿಂದ ಮನು, ಇವನಿಂದ ಸೋಮನು, ಸೋಮನಿಂದ ಬುಧ, ಬುಧನಿಂದ ಪುರೂರವನು ಜನಿಸಿದರು. ಪುರೂರವನಿಂದ ಆಯುವು, ಇವನಿಂದ ನಹುಷ, ಇವನಿಂದ ಯಯಾತಿ, ಯಯಾತಿಯಿಂದ ಪುರುವು ಹುಟ್ಟಿದರು. ಇವನಿಂದ ಸಂಪಾತಿ, ಸಂಪಾತಿಯಿಂದ ಸಾರ್ವಭೌಮ, ಇವನಿಗೆ ಭೋಜನು ಜನಿಸಿದರು. ಭೋಜನಿಗೆ ದುಷ್ಯಂತ, ದುಷ್ಯಂತನಿಗೆ ಭರತ, ಭರತನಿಗೆ ಅಜಮೀಡ, ಇವನಿಗೆ ಪ್ರಶ್ನೆಯು, ಇವನಿಗೆ ಪ್ರಸರ, ಪ್ರಸರನಿಗೆ ಶಂತನು, ಇವನಿಗೆ ವಿಚಿತ್ರವೀರ್ಯನು ಹುಟ್ಟಿದರು.
ವಿಚಿತ್ರವೀರ್ಯನಿಗೆ ಪಾಂಡು, ಪಾಂಡುವಿಗೆ ಅರ್ಜುನನು, ಅರ್ಜುನನಿಗೆ ಅಭಿಮನ್ಯು, ಇವನಿಗೆ ಪರೀಕ್ಷಿತ, ಪರೀಕ್ಷಿತನಿಗೆ ಜನಮೇಜಯ, ಇವನಿಗೆ ಶತಾನೀಕನು ಜನಿಸಿದರು. ಶತನೀಕನಿಗೆ ಸಹಸ್ರಾನೀಕ, ಇವನಿಗೆ ಉದಯನ, ಇವನಿಗೆ ನರವಾಹನ, ನಂತರ ಕ್ಷೇಮಕನು ಜನಿಸಿದರು. ಈ ಕ್ಷೇಮಕನಿಂದ ಚಂದ್ರವಂಶವು ಕೊನೆಯಾಗುತ್ತದೆ. ಈ ಅತ್ಯಂತ ಶ್ರೇಷ್ಠವಾದ ರಾಜವಂಶಜರನ್ನು ನಿತ್ಯವೂ ಶ್ರವಣ ಮಾಡುವವರು ತಮ್ಮ ಎಲ್ಲ ಪಾಪಗಳನ್ನು ಕಳೆದು ವಿಶುದ್ಧಾತ್ಮರಾಗಿ ಶ್ರೀ ವಿಷ್ಣು ಲೋಕವನ್ನು ಸೇರುವರು. ಈ ಪುಣ್ಯಪ್ರದವಾದ ಈ ವಂಶಾನುಕೀರ್ತನೆಯನ್ನು ನಿತ್ಯದಲ್ಲಿಯೂ ಪಠಿಸುವವರು ಅಥವಾ ಶ್ರಾದ್ದ ಕಾಲದಲ್ಲಿ ಪಿತೃಗಳಿಗೆ ಶ್ರವಣ ಮಾಡಿಸುವವರು ತಮ್ಮ ಪಿತೃಗಳಿಗೆ ಶ್ರದ್ಧೆಯಿಂದ ಕೊಟ್ಟಿದ್ದು ಅಕ್ಷಯವಾಗುವುದು. ಶ್ರೀ ನರಸಿಂಹ ಪುರಾಣದಲ್ಲಿ ಚಂದ್ರವಂಶದ ಚರಿತ್ರೆ ಎಂಬ 23ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ವಂಶಾನುಚರಿತ್ರೆ 24ನೆಯ ಅಧ್ಯಾಯ. 14 ಮನ್ವಂತರಗಳು. ಸೂತ ಮಹಾಮುನಿಗಳು ಭಾರದ್ವಾಜರಿಗೆ 14 ಮನ್ವಂತರಗಳ ಬಗ್ಗೆ ತಿಳಿಸುತ್ತಾರೆ. ಮೊದಲನೆಯದಾದ ಸ್ವಯಂಭುವ ಮನ್ವಂತರದ ಸ್ವರೂಪವನ್ನು ಹಿಂದೆಯೇ ತಿಳಿಸಿದುದರಿಂದ ಸೂತರು ಮುಂದಿನ ಮನ್ವಂತರಗಳ ವಿವರಗಳನ್ನು ತಿಳಿಸುತ್ತಾರೆ. ಸೃಷ್ಟಿಯ ಮೊದಲಲ್ಲಿ ಸ್ವಾರೋಚಿಷನೆಂದು ಪ್ರಸಿದ್ಧನಾದವನು ಎರಡನೇ ಮನು. ಈ ಮನ್ವಂತರದಲ್ಲಿ ವಿಪಶ್ಚಿತನು, ದೇವೇಂದ್ರ, ತುಷತರವೆಂಬುವರಿಂದ ಕೂಡಿದ ಪಾರಾವತರೆಂಬುವವರು ದೇವತೆಗಳು. ಊರ್ಜಸ್ತಂಭ, ಸುಪ್ರಾಣ, ಉದಂತ, ನಿರ್ಋಷಭ, ವರಿಯ, ಈಶ್ವರ ಮತ್ತು ಸೋಮ ಇವರು ಸಪ್ತರ್ಷಿಗಳು. ಕಿಂಪುರುಷನೇ ಮೊದಲಾದ ಸ್ವಾರೋಚಿಷ ಮನುವಿನ ಪುತ್ರರು ರಾಜರಾಗುತ್ತಾರೆ. ಮೂರನೆಯ ಮನ್ವಂತರದಲ್ಲಿ ಉತ್ತಮನೆಂಬುವನು ಮನುವು. ಸುಧಾಮರು, ಸತ್ವರು, ಶಿವರು, ಪ್ರತರ್ಧನರು ಹಾಗೂ ವಂಶವರ್ತಿಗಳೆಂಬುವರು ದೇವತೆಗಳು. ಈ 5 ಜನರು 12 ಗಣಗಳಾಗುತ್ತಾರೆ. ಅವರಿಗೆ ಸುಶಾಂತಿ ಎಂಬುವನು ಇಂದ್ರನು. ವದ್ಯರೆಂಬ ಸಪ್ತರ್ಷಿಗಳಾದರು. ಇಲ್ಲಿ ಪರಶುಚಿತ್ರರೇ ಮೊದಲಾದವರು ಮನುವಿನ ಮಕ್ಕಳು. 4ನೇವನು ತಾಮಸನೆಂಬ ಹೆಸರುಳ್ಳ ಮನುವು. ಈ ಮನ್ವಂತರದಲ್ಲಿ ಪರರು, ಸತ್ಯರು, ಸುಧೀಯರು ಎಂಬ ದೇವತೆಗಳು 27 ಗಣಗಳಾಗಿರುತ್ತಾರೆ. ಇಲ್ಲಿ ಭುಷುಂಡಿ ಎಂಬ ಹೆಸರುಳ್ಳ ದೇವೇಂದ್ರನು, ಹಿರಣ್ಯರೋಮ, ದೇವಶ್ರೀ, ಊರ್ಧ್ವಬಾಹು, ದೇವಬಾಹು, ಸುಧಾಮ, ಪರ್ಜನ್ಯ ಮತ್ತು ಮುನಿ ಇವರು ಸಪ್ತರ್ಷಿಗಳು. ಜ್ಯೋತಿರ್ಧಾಮ, ಪೃಥು, ಕಾಶ್ಯ, ಅಗ್ನಿ, ಧನಕ, ತಾಮಸರೆಂಬ ಮನುವಿನ ಈ ಪುತ್ರರು ರಾಜರುಗಳು. 5ನೇಯವನು ರೈವತನೆಂಬ ಮನುವು. ಆ ಮನ್ವಂತರದಲ್ಲಿ ಅಮಿತರು, ನಿರತರು, ವೈಕುಂಠರು, ಸುಮೇಧಸರು ಈ ದೇವತೆಗಳ ಸಮುದಾಯವು 14 ಗಣಗಳಾಗಿರುತ್ತವೆ. ಸುರಾಂತಕನೆಂಬ ಹೆಸರಿನವನು ದೇವೇಂದ್ರನು. ಸಪ್ತಕನೇ ಮೊದಲಾದ ಮನುಪುತ್ರರು ರಾಜರಾದರು. ಶಾಂತಿ, ಶಾಂತ, ನವ, ವಿದ್ವಾನ್, ತಪಸ್ವಿ, ಮೇಧಾವಿ, ಸುತಪ ಎಂಬುವವರು ಸಪ್ತರ್ಷಿಗಳಾದರು. 6ನೇಯವನು ಚಾಕ್ಷುಷನೆಂಬ ಮನು. ಇವನಿಗೆ ಪುರು, ಶತದ್ಯುಮ್ನ ಇವರೇ ಮುಂತಾದ ಪುತ್ರರು ರಾಜರಾದರು. ಸುಶಾಂತರೇ ಮೊದಲಾದವರು ಪ್ರಸೂತರು, ಭವ್ಯರು, ಪ್ರಥಿತರು ಹಾಗೂ ಮಹಾನುಭಾವರಾದ ಲೇಖರು ಇವರೇ ಮೊದಲಾದ ಈ 5 ಸಂಖ್ಯಾಕರು 8 ಗಣಗಳಾಗಿ ಈ ಮನ್ವಂತರದಲ್ಲಿ ದೇವತೆಗಳಾದರು. ಅವರಿಗೆ ಮನೋಜನೆಂಬುವವನು ಇಂದ್ರನು. ಮೇಧ, ಸುಮೇಧ, ವಿರಜ, ಹವಿಷ್ಮಂತ, ಉತ್ತಮ, ಮತಿವಂತ ಮತ್ತು ಸಹಿಷ್ಣು ಇವರು ಸಪ್ತರ್ಷಿಗಳು. ಈಗ ಇರುವ ವೈವಸ್ವತನೇ 7ನೇಯ ಮನುವು. ಅವನ ಮಕ್ಕಳು ಇಕ್ಷ್ವಾಕು ಮೊದಲಾದ ಕ್ಷತ್ರಿಯರಾದ ರಾಜರುಗಳು. ಆದಿತ್ಯ, ರುದ್ರ, ವಸು ಇವರೇ ಮೊದಲಾದವರು ದೇವತೆಗಳು. ಇಲ್ಲಿ ಪುರಂದರನೆಂಬುವನು ಇಂದ್ರನು. ವಶಿಷ್ಠ, ಅತ್ರಿ, ಕಶ್ಯಪ, ಜಮದಗ್ನಿ, ಗೌತಮ, ವಿಶ್ವಾಮಿತ್ರ ಹಾಗೂ ಭಾರದ್ವಾಜರೆಂಬುವವರು ಸಪ್ತರ್ಷಿಗಳಾಗಿರುತ್ತಾರೆ. ಸೂತ ಮುನಿಗಳು ಮುಂದೆ ಬರುವ ಮನ್ವಂತರಗಳ ಬಗ್ಗೆಯೂ ತಿಳಿಸುತ್ತಾರೆ. ಆದಿತ್ಯನಿಂದ ಸಂಜ್ಞೆ ಎಂಬುವಳಲ್ಲಿ ಜನಿಸಿದ ಮನುವೇ ಹಿಂದೆ ತಿಳಿಸಲ್ಪಟ್ಟವನು. ಛಾಯೆ ಎಂಬಾಕೆಯಿಂದ ಹುಟ್ಟಿದ ಮನುವು 2ನೇಯವನು. ಸಂಜ್ಞಾ ಪುತ್ರನೇ ಸೂರ್ಯನ ಮೊದಲ ಪುತ್ರನಾಗಿ ಸಾವರ್ಣನೆಂಬ ಮನ್ವಂತರದ ಅಧಿಪತಿಯು. 8ನೇಯ ಮನ್ವಂತರದಲ್ಲಿ ಸಾವರ್ಣನೆಂಬ ಮನುವು ಅಧಿಪತಿಯಾಗುವನು. ಆ ಮನ್ವಂತರದಲ್ಲಿ ಸುತಪರೇ ಇತ್ಯಾದಿಯಾದವರು ದೇವಗಣಗಳು. ಆ ದೇವತೆಗಳಿಗೆ ಬಲಿಯು ಇಂದ್ರನಾಗುವನು. ದೀಪ್ತಿವಂತ, ಗಾಲವ, ನಾಮ, ಕೃಪ, ದ್ರೌಣಿ, ವ್ಯಾಸ ಮತ್ತು ಋಷ್ಯಶೃಂಗರು ಸಪ್ತರ್ಷಿಗಳಾಗುವರು. ವಿರಾಜ, ಊರ್ವರೀಯ, ನಿರ್ಮೋಕರು ಮೊದಲಾದ ದಕ್ಷ ಸಾವರ್ಣ ಮನುಪುತ್ರರು ರಾಜರಾಗುವರು. ದಕ್ಷ ಸಾವರ್ಣಿಯು 9ನೇಯ ಮನುವು. ಧೃತಿ, ಕೀರ್ತಿ, ದೀಪ್ತಿ, ಕೇತು, ಪಂಚಹಸ್ತ, ನಿರಾಮಯ, ಪೃಥುಶ್ರವ ಮೊದಲಾದವರು ದಕ್ಷ ಸಾವರ್ಣ ರಾಜರು. ಈ ಮನುವಿನ ಪುತ್ರರು. ಮರೀಚಗರ್ಭರು, ಸುಧರ್ಮರು,
ಹವಿಷ್ಮಂತರೆಂಬುವರು ಆ ಮನ್ವಂತರದಲ್ಲಿ ದೇವತೆಗಳು. ಅದ್ಭುತವೆಂಬುವವನು ದೇವತೆಗಳೊಡೆಯನಾದ ಇಂದ್ರನು. ಸವನ, ಕೃತಿಮಂತ, ಹವ್ಯವಸು, ಮೇಧಾತಿಥಿ, ಜ್ಯೋತಿಷ್ಮಂತರೆಂಬುವರು ಸಪ್ತರ್ಷಿಗಳಾಗುವರು. 10ನೆಯ ಮನುವಾಗುವವನು ಬ್ರಹ್ಮ ಸಾವರ್ಣಿ. ವಿರುದ್ಧರೇ ಮೊದಲಾದವರು ಆ ಮನ್ವಂತರದಲ್ಲಿ ದೇವತೆಗಳು. ಇವರಿಗೆ ಶಾಂತಿ ಎಂಬುವನು ಇಂದ್ರನು. ಹವಿಷ್ಮಂತ, ಸುಕೃತಿ, ಸತ್ಯ, ತಪೋಮೂರ್ತಿ, ನಾಭಾಗ, ಪ್ರತಿಮೋಕ, ಸಪ್ತಕೇತು ಎಂಬುವರು ಸಪ್ತರ್ಷಿಗಳು. ಸುಕ್ಷೇತ್ರ, ಉತ್ತಮ, ಭೂರಿಷೇಣ ಮೊದಲಾದ ಬ್ರಹ್ಮ ಸಾವರ್ಣಿಯ ಪುತ್ರರು ರಾಜರಾಗುವರು. ಧರ್ಮ ಸಾವರ್ಣಿಕನು 11ನೆಯ ಮನ್ವಂತರದಲ್ಲಿನ ಮನುವು. ಸಿಂಹ, ಸವನರೇ ಮೊದಲಾದವರು ದೇವಗಣಗಳು. ಅವರಿಗೆ ದಿವಸ್ಪತಿ ಎಂಬುವನು ಇಂದ್ರನು. ನಿಮೇಹಿ, ತತ್ವದರ್ಶಿ, ನಿಕಂಪ, ನಿರುತ್ಸಾಹ, ಧೃತಿಮಂತ, ರುಚ್ಯ ಇವರು ಸಪ್ತರ್ಷಿಗಳು. ಚಿತ್ರಸೇನ, ವಿಚಿತ್ರ ಇವರೇ ಮೊದಲಾದ ಧರ್ಮ ಸಾವರ್ಣಿಯ ಪುತ್ರರು ರಾಜರಾಗುವರು. ರುದ್ರ ಸಾವರ್ಣಿ ಎಂಬುವನು 12ನೆಯ ಮನುವಾಗಿರುವನು. ಆ ಮನ್ವಂತರದಲ್ಲಿ ಕೃತಧಾಮನೆಂಬುವನು ಇಂದ್ರನು. ಹರಿತರು, ರೋಹಿತರು, ಸುಮನಸಕರು, ಸುಕರ್ಮರು, ಸುತಪರು ಇವರು ದೇವತೆಗಳು. ತಪಸ್ವಿ, ಚಾರಿತಪ, ತಪೋಮೂರ್ತಿ, ತಪೋರತಿ, ತಪೋಧೃತಿ, ಜ್ಯೋತಿ ಮತ್ತು ತಪ ಇವರು ಸಪ್ತರ್ಷಿಗಳು. ದೇವವಂತ, ದೇವಶ್ರೇಷ್ಠ ಇವರೇ ಮೊದಲಾದ ಮನುವಿನ ಪುತ್ರರು ರಾಜರಾಗುವರು. ರುಚಿ ಎಂಬುವನು 13ನೆಯ ಮನುವು. ಸ್ರಗ್ವಿಗಳು, ಬಾಣರು, ಸುಧರ್ಮರು ಮೊದಲಾದವರು ದೇವತೆಗಳ ಗಣಗಳು. ಇವರಿಗೆ ಋಷಭನೆಂಬುವನು ಇಂದ್ರನಾಗುವನು. ನಿಶ್ವರ, ಅಗ್ನಿತೇಜ, ವಪುಷ್ಮಂತ, ದೃಶ್ವ, ವಾರುಣಿ, ಹವಿಷ್ಮಂತ, ನಹುಷ, ಭವ್ಯರೆಂಬುವರು ಸಪ್ತರ್ಷಿಗಳು. ಸುಧರ್ಮ, ದೇವಾನೀಕ ಇವರೇ ಮೊದಲಾದ ಆ ಮನುವಿನ ಪುತ್ರರು ರಾಜರಾಗುವರು. 14ನೆಯ ಮನುವು ಭೌಮನೆಂಬುವನು. ಆ ಮನ್ವಂತರದಲ್ಲಿ ಸುರುಚಿಯು, ಇಂದ್ರ, ಚಕ್ಷುಷ್ಮಂತ, ಪವಿತ್ರ, ಕನಿಷ್ಠಾಭರೆಂಬುವರು ದೇವಗಣಗಳು. ಅವಿಬಾಹು, ಶುಚಿ, ಶುಕ್ರ, ಮಾಧವ, ಶಿವ, ಅಮಭಿ, ಜಿತಶ್ವಾಸ ಎಂಬುವರು ಸಪ್ತರ್ಷಿಗಳು. ಉರು, ಗಂಭೀರ, ಬ್ರಹ್ಮ ಇವರೇ ಮೊದಲಾದ ಆ ಮನುವಿನ ಮಕ್ಕಳು ರಾಜರಾಗುವರು. ಒಂದು ಮನ್ವಂತರದಲ್ಲಿ ಒಬ್ಬ ಮನು, ಸಪ್ತರ್ಷಿಗಳು, ದೇವತೆಗಳು, ಮನುವಿನ ಮಕ್ಕಳಾದ ರಾಜರು ಮತ್ತು ದೇವತೆಗಳಿಗೆ ಒಡೆಯನಾದ ಇಂದ್ರನು ಇವರು ಇರುತ್ತಾರೆ. ಈ 14 ಮನ್ವಂತರಗಳು ಒಂದು ಬಾರಿ ಕಳೆಯಲು ಸಹಸ್ರಯುಗ ಪರ್ಯಂತದ ಹಗಲಿನ ಕಾಲವಾಗುತ್ತದೆ. ಅಷ್ಟೇ ಪ್ರಮಾಣದ ರಾತ್ರಿಯೂ ಆಗುವುದು. ಬ್ರಹ್ಮರೂಪವನ್ನು ತಾಳಿದ ಸರ್ವಾಂತರ್ಯಾಮಿಯಾದ ಶ್ರೀ ನರಸಿಂಹನು ಆಗತಾನೆ ಯೋಗ ನಿದ್ರಾಸಕ್ತನಾಗಿ ಮಲಗುತ್ತಾನೆ. ತ್ರಿಲೋಕಗಳನ್ನು ಲಯ ಮಾಡಿ ಸೂಕ್ಷ್ಮ ರೂಪದಿಂದ ತನ್ನ ಉದರದಲ್ಲಿ ಧರಿಸುವವನು, ಸರ್ವವ್ಯಾಪ್ತನು, ಸರ್ವರೂಪಿ ಎನಿಸುವ ಜನಾರ್ದನನು ಸ್ವಾಧೀನವಾದ ಪ್ರಕೃತಿಯನ್ನು ಆಶ್ರಯಿಸುತ್ತಾನೆ. ಪುರುಷೋತ್ತಮನಾದ ಭಗವಂತನು ಆನಂತರದಲ್ಲಿ ತನ್ನ ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಮೊದಲಿನಂತೆ ಪುನಃ ಯುಗ ವ್ಯವಸ್ಥೆಯುಳ್ಳ ಸೃಷ್ಟಿಯನ್ನು ಮಾಡುತ್ತಾನೆ. ಈಗ ಹೇಳಿದ ಮನುಗಳು, ದೇವತೆಗಳು, ಮನುಪುತ್ರರಾದ ರಾಜರುಗಳು, ಸಪ್ತರ್ಷಿಗಳು ಎಲ್ಲರೂ ಮಹಾವಿಷ್ಣುವಿನ ಸನ್ನಿಧಾನ ಉಳ್ಳವರೆಂದೂ ಎಲ್ಲರೂ ಆ ಭಗವಂತನ ಅಧೀನರಾಗಿರುವರೆಂದೂ ತಿಳಿಯಬೇಕು ಎಂದು ಸೂತರು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ 14 ಮನ್ವಂತರಗಳೆಂಬ 24ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.